ಸೊ ನ್ಯಾನೋ ಬನಾನಾ ಆಗಿರ್ಬೋದು ಹಾಗೂ ಅನೇಕ ಫೋಟೋ ಎಡಿಟಿಂಗ್ ಆಪ್ಸ್ ಯೂಸಿಂಗ್ ಎ ಐ. ಇದರಿಂದ ನಾವು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡೋ ಬದಲು ರಿಸ್ಕ್ ಅಂಡ್ ಎಥಿಕಲ್ ಕನ್ಸರ್ನ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಟು ಬಿ ಸ್ಟ್ರೇಟ್ ಫಾರ್ವರ್ಡ್, ಈಗ ನ್ಯಾನೋ ಬನಾನಾ ಆ್ಯಪ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ರೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಅಥವಾ ನಮ್ಮ ಮೊಬೈಲ್ ಡೇಟಾ ಥೆಫ್ಟ್ ಆಗತ್ತಾ, ಆ ಪಾಸಿಬಿಲಿಟಿ ತುಂಬಾನೇ ಕಡಿಮೆ. ಬಟ್ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ. ಹೇಗೆ ಅಂದ್ರೆ ನೀಡ್ ನಾಟ್ ಬಿ ನ್ಯಾನೋ ಬನಾನಾ ಅಲೋನ್, ಎನಿ ಫೋಟೋ ಎಡಿಟಿಂಗ್ ಆ್ಯಪ್ ಇರಬಹುದು. ನಾವು ಯಾವ ಫೋಟೋ ಅಪ್ಲೋಡ್ ಮಾಡ್ತೀವಿ, ನಮ್ಮ ಖಾಸಗಿ ಫೋಟೋಗಳನ್ನ, ಅದನ್ನ ಅವರು ಸ್ಟೋರ್ ಮಾಡ್ಕೊಂಡಿರ್ತಾರೆ. ನಾವು ಅನ್ಕೋತೀವಿ ಫೋಟೋ ಅಪ್ಲೋಡ್ ಮಾಡಿದೀವಿ, ಈ ಎ ಐ ಮೂಲಕ ಒಂದು ಮಾಡಿಫಿಕೇಶನ್ ಮಾಡಿ ನಮಗೆ ಒಂದು ಚಂದದ ಫೋಟೋ ಬರುತ್ತೆ ಅಂತ. ಅಷ್ಟೇ ಅಲ್ಲ, ನೀವು ಅದಕ್ಕೆ ಪೇ ಮಾಡ್ತಾ ಇಲ್ಲ. ನೀವೊಂದು ಫೋಟೋ ಅಪ್ಲೋಡ್ ಮಾಡಿದಾಗ ಇಷ್ಟು ದುಡ್ಡು ಕೊಟ್ರೆ ಮಾಡಿಫೈ ಮಾಡ್ಕೊಡ್ತೀನಿ ಫೋಟೋ ಅಂತ ಅದು ಕೇಳಲ್ಲ. ದೆನ್ ಅವ್ರಿಗೆ ದುಡ್ಡು ಹೇಗೆ ಬರುತ್ತೆ? ಸೊ ಈ ಫೋಟೋಗಳನ್ನ ಅವರು ಸ್ಟೋರ್ ಮಾಡಿಕೊಂಡು ತದನಂತರ ಎ ಐಗಳನ್ನ ಟ್ರೈನ್ ಮಾಡಕ್ ಬಳಸ್ಕೋತಾರೆ. ಅಂಡ್ ಇಟ್ ವಿಲ್ ಆಲ್ಸೋ ಬಿ ಅ ಲರ್ನಿಂಗ್ ಎಲಿಮೆಂಟ್ ಫಾರ್ ದ ಎ ಐ ಟು ಗೋ ಫಾರ್ವರ್ಡ್. ಈ ರೀತಿ ಅವರು ಸ್ಟೋರ್ ಮಾಡ್ಕೊಂಡಾಗ ಇನ್ ಕೇಸ್ ಅವರ ಡೇಟಾಬೇಸ್ ಹ್ಯಾಕ್ ಆದ್ರೆ ನಾವೇನ್ ಫೋಟೋಸ್ ಅಪ್ಲೋಡ್ ಮಾಡಿದೀವಿ ಅಷ್ಟು ಕಳ್ಳರ ಕೈ ಸೇರುತ್ತೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಎ ಐ ಮಾತ್ರ ಅಲ್ಲ, ಬಿಫೋರ್ 2023 ಒಂದು ದೊಡ್ಡ ಪಿಜ್ಜಾ ಚೈನ್ ವಿಚ್ ಇಸ್ ಸ್ಟಿಲ್ ಇನ್ ಪ್ರೋಗ್ರೆಸ್ ಇನ್ ಇಂಡಿಯಾ, ಅವ್ರ ಬಳಿ ಇದ್ದ ಅಷ್ಟು ಕಸ್ಟಮರ್ ಫೋನ್ ನಂಬರ್ಸ್, ಯಾವ ಅಡ್ರೆಸ್ಗೆ ಡೆಲಿವರ್ ಮಾಡ್ಕೊಂಡಿದ್ರು ಪಿಜ್ಜಾ, ಆ ಡೀಟೇಲ್ಸ್, ಹೆಸರುಗಳು, ಇಷ್ಟು ಡೇಟಾ ಲೀಕ್ ಆಯ್ತು. ಬಿಕಾಸ್ ಅವ್ರನ್ನ ಸ್ಟೋರ್ ಮಾಡ್ಕೊಂಡಿದ್ರು ಅವ್ರ ಸರ್ವರ್ಗಳಲ್ಲಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫೋನ್ ನಂಬರ್, ಅಡ್ರೆಸ್ ಹಾಗೂ ಹೆಸರು ಜೊತೆಗೆ ನಮ್ಮ ಫೋಟೋನು ಲೀಕ್ ಆದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಈಸಿಯಾಗಿ ರೆಡಿ ಮಾಡಬಹುದು. ಸಾಕಷ್ಟಲ್ಲದೆ ಎಷ್ಟೋ ಆ್ಯಪ್ಗಳಲ್ಲಿ ನಾವು ಫೋಟೋ ಅಪ್ಲೋಡ್ ಮಾಡಿರ್ತೀವಿ ಹೊಸ ಅವತಾರ್ ಕ್ರಿಯೇಟ್ ಮಾಡ್ಕೊಳಕ್ಕೆ. ಸೊ ಅದ್ರಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಇರುತ್ತೆ. ಹಾಗಾಗಿ ನಾವು ಫೋಟೋ ಅಪ್ಲೋಡ್ ಮಾಡೋ ಮುನ್ನ ಹುಷಾರಾಗಿ ಯೋಚನೆ ಮಾಡಿ ತದನಂತರ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೂ ಈ ಕಂಪನಿಗಳು ಯಾವ ಫೋಟೋಗಳನ್ನ ಸೇವ್ ಮಾಡ್ಕೊಳತ್ತೋ ಅವ್ರ ಸರ್ವರ್ಸ್ ಅಲ್ಲಿ, ಅದನ್ನ ತುಂಬಾ ಕೇರ್ಫುಲ್ ಆಗಿ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಅಂಡ್ ದೇ ಟು ಹ್ಯಾವ್ ಸೆಕ್ಯೂರಿಟಿ ಆಡಿಟ್ಸ್ ಟು ಮೇಕ್ ಶೋರ್ ಇಟ್ ಇಸ್ ನಾಟ್ ಬೀಯಿಂಗ್ ಟೇಕನ್ ಔಟ್. ಸರ್, ಈಗ ಆ ಫೋಟೋನ ಕಳಿಸ್ಬೇಕಾದ್ರೆ ಒಂದಷ್ಟು ಆಪ್ಷನ್ಸ್ ಗಳು ಕೇಳುತ್ತೆ. ಅಂದ್ರೆ ಕೇವಲ ಗೂಗಲ್ ಅಲ್ಲಿ ಹೋಗಿ ಮಾತ್ರ ಅಲ್ಲ, ಕೆಲವೊಂದು ಆಪ್ ಗಳು ಕೂಡ ಇರುತ್ತೆ. ಸೊ ಲಾಗಿನ್ ಆದಾಗ ಕಾಂಟ್ಯಾಕ್ಟ್ ನಂಬರ್, OTP, ಇಮೇಲ್ ಐಡಿ, ಈ ತರ ಎಲ್ಲ ನಾವು ಹಾಕ್ತಾ ಹೋದ್ರೆ ಸೊ ಅದು ನಮ್ಗೆ ಎಷ್ಟು ಡೇಂಜರ್ ಆಗುತ್ತೆ ಅಂತ ಹೇಳಿ. ನಮ್ಮ ಮೊಬೈಲ್ ಅಲ್ಲಿ ಸಿಗೋ ಪ್ರತಿಯೊಂದು ಆಪ್ ಸೇಫ್ ಅಲ್ಲ. ಜಸ್ಟ್ ಬಿಕಾಸ್ ಆ ಆಪ್ ಇಂದ ನಮಗೆ ಚೆನ್ನಾಗಿ ಫೋಟೋ ಸಿಗ್ತಿದೆ, ಯೂಸ್ ಆಗ್ತಿದೆ ಅನ್ನೋ ಮಾತ್ರಕ್ಕೆ ನಮ್ಮ ಎಲ್ಲ ಇನ್ಫಾರ್ಮೇಶನ್ ಕೊಡೋದು ತಪ್ಪಾಗತ್ತೆ. ಎಷ್ಟೋ ಆಪ್ಗಳು ನಮ್ಮ ಡೇಟಾ ಸ್ಟೀಲ್ ಮಾಡಕ್ಕೆ ಅಂತ ರೆಡಿ ಆಗಿರುತ್ತೆ. ರೀಸೆಂಟ್ಲಿ ನಾವು ಚೈನೀಸ್ ಆಪ್ ಸ್ಕ್ಯಾಮ್ ನೋಡಿದ್ವಿ. ಈ ರೀತಿ ಎಕ್ಸಾಂಪಲ್, ಇವಾಗ ನಮ್ಮ ಹತ್ರ ಇದು ನ್ಯಾನೋ ಬನಾನಾ ಆಪ್, ಸಾರಿ ಎ ಐ ಮುಖ ಸಿಗ್ತಿದೆ. ಹಾಗೆ ಅನೇಕ ಆಪ್ಸ್ ಇರುತ್ತೆ. ನಾವು ಅದನ್ನ ಕೇರ್ಫುಲಿ ಪ್ಲೇ ಸ್ಟೋರ್ ಅವ್ರ ಆಪಲ್ ಸ್ಟೋರ್ ಅಲ್ಲಿ ಹೋಗಿ ಅದ್ರ ಹಿಸ್ಟ್ರಿ ನೋಡ್ಬೇಕಾಗತ್ತೆ. ಅದು ರೇಟಿಂಗ್ಸ್ ಏನಿದೆ, ಜನ ಅದ್ರ ಬಗ್ಗೆ ಕಮೆಂಟ್ಸ್ ಏನು ಹಾಕಿದ್ದಾರೆ, ಹಾಗೂ ಅದು ವೆರಿಫೈಡ್ ಆಗಿದೆಯಾ ಆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಂತ. ಮತ್ತೊಂದು ರಿಸ್ಕ್ ಏನಪ್ಪಾ ಅಂದ್ರೆ, ವಾಟ್ಸ್ಆಪ್ ಅಲ್ಲಿ ಸೀದಾ ಒಂದು ಮೆಸೇಜ್ ಬರುತ್ತೆ, ಈ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇದರಲ್ಲಿ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಗತ್ತೆ ಅಂತ. ಇದು APK ಮೂಲಕ ಕಳಿಸ್ತಾರೆ. ಇದು ಯಾವ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ಅಲ್ಲಿ ಇರೋದಿಲ್ಲ. ಇದು ಜನನ ಡೇಟಾ ಹ್ಯಾಕ್ ಮಾಡಬೇಕು ಅಂತಾನೆ ರೆಡಿ ಆಗಿರೋ ಆಪ್ಸ್ ಇವೆಲ್ಲ. ಸೊ ಡೈರೆಕ್ಟ್ಲಿ ಲಿಂಕ್ ಮೂಲಕ ಆಪ್ ನ ಡೌನ್ಲೋಡ್ ಮಾಡೋದು, ಅನ್ವೆರಿಫೈಡ್ ಸೋರ್ಸಸ್ ಇಂದ ಆಪ್ ನ ಡೌನ್ಲೋಡ್ ಮಾಡೋದು ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಆಪ್ಗಳಲ್ಲಿ ಅದು ಪರ್ಮಿಷನ್ ಟು ಗ್ಯಾಲರಿ ಕೇಳಿದಾಗ ಅಥವಾ ಪರ್ಮಿಷನ್ ಟು ಕಾಂಟ್ಯಾಕ್ಟ್ ನಂಬರ್ಸ್ ಆರ್ ಸ್ಕ್ರೀನ್ ಕೇಳಿದಾಗ ನಾವು ಒಮ್ಮೆ ಒಂದ್ ಸೆಕೆಂಡ್ ಯೋಚನೆ ಮಾಡ್ಬೇಕಾಗತ್ತೆ, ಇದು ರಿಕ್ವೈರ್ಮೆಂಟ್ ಇದೆಯಾ ಅಥವಾ ಇಲ್ವಾ ಅಂತ. ಆ ರೀತಿ ನಾವೇ ಹುಷಾರಾಗಿ ತದನಂತರ ಆಪ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಖಂಡಿತ. ಇದನ್ನ ನಾವು ಜನರಲೈಸ್ ಮಾಡಿದ್ರೆ ಅಷ್ಟು ಇಂಪ್ಯಾಕ್ಟ್ಫುಲ್ ಇರಲ್ಲ. ನಾವೀಗ ಗೂಗಲ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡ್ತೇವೆ, ಫೇಸ್ಬುಕ್ ನಾವು DP ಹಾಕ್ತೇವೆ, ಆ ಕಂಪನಿ ಮೂಲಕ ಇಶ್ಯೂ ಆಗತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ದೇ ಆರ್ ಬೌಂಡ್ ಬೈ ಡೇಟಾ ಲಾಸ್ ಆಫ್ ದ ಕಂಟ್ರಿ. ನಮ್ಮಲ್ಲಿ DPDP ಅಂತ ಒಂದು ಲಾ ಇದೆ, 2023 ಪಾಸ್ ಆಗಿರೋದು. ಸೊ ಅವ್ರಿಗಷ್ಟು ಈಸಿ ಇಲ್ಲ ಡೇಟಾನ ಮಿಸ್ಯೂಸ್ ಮಾಡ್ಕೊಳಕ್ಕೆ. ಆದರೆ ನೀವು ಒಮ್ಮೆ ನಿಮ್ಮ ಫೋಟೋನ ಆನ್ಲೈನ್ ಅಪ್ಲೋಡ್ ಮಾಡಿದಾಗ ಯು ಆರ್ ನೋ ಮೋರ್ ದ ಓನರ್ ಆಫ್ ದ ಫೋಟೋ. ಯಾರು ಬೇಕು ಅದನ್ನ ಕಾಪಿ ಮಾಡ್ಕೋಬಹುದು ಒಮ್ಮೆ ಆನ್ಲೈನ್ ಹೋದ್ರೆ. ಡೀಪ್ ಫೇಕ್ ಅಂತ ಏನು ಹೊಸ ಒಂದು ಉಪಯೋಗ ಆಗ್ತಿದೆ, ಅದ್ರ ಮೂಲಕ ಆ ಫೋಟೋಗಳನ್ನ ಬಳಸಿ ಒಂದೇ ಫೋಟೋ ಸಾಕು, ಒಂದು ಸೆಲ್ಫಿ ಸಾಕು, ಒಂದು ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಕ್ರಿಯೇಟ್ ಮಾಡೋದಿರಬಹುದು, ಅಡಲ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡೋದಿರಬಹುದು, ಈ ರೀತಿ ಆಕ್ಟಿವಿಟೀಸ್ ಆಗ್ತಿದೆ. ಹಾಗೂ ಇಂಥ ಆಕ್ಟಿವಿಟಿಯಿಂದ ಜನನ ಕಾಪಾಡೋಕ್ಕೋಸ್ಕರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು 1930 ಇಸ್ ದ ಹಾಟ್ಲೈನ್ ನಂಬರ್. ಎಲ್ಲರೂ ನಿಮಗೆ ಡೀಪ್ ಫೇಕ್ ವಿಡಿಯೋ, ನಿಮ್ಮ ವಿಡಿಯೋ ಅಥವಾ ಫೋಟೋ ಹರಿದಾಡ್ತಿದೆ ಅಂತ ನಿಮಗೆ ಡೌಟ್ ಬಂದಾಗ ಅದನ್ನ ರಿಪೋರ್ಟ್ ಮಾಡಕ್ಕೆ
1930 ಕಾಲ್ ಮಾಡಿದಾಗ ಹಾಟ್ಲೈನ್ ಮೂಲಕ ಪೊಲೀಸರು ಅದನ್ನ ಹ್ಯಾಂಡಲ್ ಮಾಡ್ತಾರೆ.